ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ವಿನ್ಸ್ ಮಿಕ್ಮೆನ್ ಅವರ ಸಿಚುಯೇಷನ್ ಈಗ ಯಾವ ರೀತಿ ನಡೀತಾ ಇದೆ ಅಂತ. ಆದ್ರೂ ಕೂಡ ಅವರು ಡಬ್ಲ್ಯೂ ಕಂಪನಿನ ಎಂಡೋವರ್ಗೆ ಮಾರಾಟ ಮಾಡಿದ್ರು ಕೂಡ ಆ ಒಂದು ಕಂಪನಿಯ ಶೇರ್ಸ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬಳಿಯೇ ಇತ್ತು. ಬಟ್ ಈಗ ಮತ್ತೊಮ್ಮೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು $250 ಮಿಲಿಯನ್ ಮೌಲ್ಯದ ಶೇರ್ಸ್ ನ TKO ಇಂದ ಎಂಡೋವರ್ಸ್ ಗೆ ಮಾರಾಟ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಡಬ್ಲ್ಯೂ TKO ಅಂಡರ್ ಅಲ್ಲಿ ಇದೆ, ಬಟ್ TKO ಎಂಡೋವರ್ ಅಂಡರ್ ಅಲ್ಲಿ ಇದೆ. ಅಂಡ್ ಡಬ್ಲ್ಯೂ ಕೆಲವೊಂದಷ್ಟು ಶೇರ್ಸ್ ಗಳು ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಬಳಿನೂ ಕೂಡ ಇತ್ತು. ಅಂಡ್ ಆ ಶೇರ್ಸ್ ಗಳಲ್ಲಿ $250 ಮಿಲಿಯನ್ ಗಳಷ್ಟು ಶೇರ್ಸ್ ನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಎಂಡೋವರ್ ಕಂಪನಿಗೆ ತಾಳಿ, ನನಗೆ ಈ ಶೇರ್ಸ್ ಗಳು ಬೇಡ, ಇದರ ಸಂಪೂರ್ಣ ಹೊಣೆಗಾರಿಕೆನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಅವರಿಗೇನೆ ಮಾರಾಟ ಮಾಡಿದ್ದಾರೆ. ಅಷ್ಟು ಮಾರಾಟ ಮಾಡಿದ್ರು ಕೂಡ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇನ್ನೂ ಕೂಡ 6.4 ಮಿಲಿಯನ್ ಶೇರ್ಸ್ ಗಳನ್ನ ಹೊಂದಿದ್ದಾರೆ. ಅಂದ್ರೆ TKO ಗ್ರೂಪ್ ನ 3% ಓನರ್ ಆಗಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ. ದುಡ್ಡಿಗೇನು ಕಮ್ಮಿ ಇಲ್ಲ ನಮ್ಮ ವಿನ್ಸ್ ಮಿಕ್ಮೆನ್ ಅವರಿಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಆದಷ್ಟು ಬೇಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾವಾಗ ಅಂತ ಇನ್ನೂ ಕೂಡ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಗೋಲ್ಡ್ಬರ್ಗ್ ಅವರು ಈಗಾಗಲೇ ತನ್ನ ರಿಟೈರ್ಮೆಂಟ್ ಮ್ಯಾಚ್ಗೆ ಟ್ರೈನಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂಡ್ ಈಗ ಅವರು ರಿವೀಲ್ ಮಾಡಿರೋ ಪ್ರಕಾರ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ತಾನೇ ಇಂಜುರೀಸ್ ಗಳನ್ನ ಮಾಡ್ಕೊಂಡಿದ್ರಂತೆ. ಅಂದ್ರೆ ರನ್ನಿಂಗ್ ಮಾಡಬೇಕಾದ್ರೆ ಬಿದ್ದು ಇಂಜುರಿ, ಯಾವ್ದಾದ್ರು ಮೂನ ಪರ್ಫಾರ್ಮ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಬಿದ್ದು ಅವರೇನೆ ಇಂಜುರೀಸ್ ಗಳನ್ನ ಮಾಡ್ಕೊಂಡಿದಾರಂತೆ. ಅಂಡ್ ಅವರು ರನ್ನಿಂಗ್ ಮಾಡಬೇಕಾದ್ರೆ ಅವ್ರ ಕಾಲಲ್ಲಿ ಯಾವಾಗ್ಲೂ ಕೂಡ ನೋವು ಆಗ್ತಾನೆ ಇದೆಯಂತೆ. ಗೊತ್ತಿಲ್ಲ, ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ನಮ್ಮ ಗೋಲ್ಡ್ಬರ್ಗ್ ಅವರು ಅದು ಹೇಗೆ ಬಂದು ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ. ಗೋಲ್ಡ್ಬರ್ಗ್ ಅವರು ಆಗಿಂದನೂ ಕೂಡ ಅವರ ಎಂಟ್ರಿ ಟೈಮ್ ಅಲ್ಲಿ ತಲೆನ ಡೋರಿಗೆ ಹೊಡೆಯೋದ್ರ ಮುಖಾಂತರ ಅಲ್ಲೇ ಅವರು ರಕ್ತ ಬರೆಸ್ಕೊಂಡು ಇಂಜುರಿ ಮಾಡಿಸ್ಕೊಬಿಡೋರು. ಅಂಡ್ ಈಗ ಮತ್ತೊಮ್ಮೆ ಆ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲೂ ಕೂಡ ಅವರೇ ಇಂಜುರೀಸ್ ಗಳನ್ನ ಮಾಡ್ಕೋತಾ ಇದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ರಸಲ್ ಮೇನಿಯಾ 42 ಮೊದಲು ನ್ಯೂ ಆರ್ಲ್ಯಾಂಡ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು, ಎಲ್ಲ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿತ್ತು. ಬಟ್ ಅದಾದ್ಮೇಲೆ ಆ ಒಂದು ಇವೆಂಟ್ ನ ಅಲ್ಲಿಂದ ಕ್ಯಾನ್ಸಲ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ರಸಲ್ ಮೇನಿಯಾ 42 ಕೂಡ 41 ಲೊಕೇಶನ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ, ಲಾಸ್ ವೇಗಾಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ, ಸೇಮ್ ಎರೇನಾದಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ಅದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಎಂಡೋವರ್ ಕಂಪನಿ ಅವರು ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ಕಂಪ್ಲೀಟ್ ರಸಲ್ ಮೇನಿಯಾ 41 ವೀಕೆಂಡ್ ನ ರಸಲ್ ಮೇನಿಯಾ 42 ಕೂಡ ಸೇಮ್ ಬುಕ್ ಮಾಡ್ತಾ ಇದಾರಂತೆ. ಅಂದ್ರೆ ರಸಲ್ ಮೇನಿಯಾ 41 ಇಂದಿನ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗಳು ಯಾವ ಎರಾನಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು, ಅದರ ಒಂದು ವಾರದ ಇವೆಂಟ್ ಗಳು ಎಲ್ಲೆಲ್ಲಿ ಆಗಿತ್ತು ಅದೇ ರೀತಿ ಸೇಮ್ ಲೊಕೇಶನ್ ಅಲ್ಲಿ ಸೇಮ್ ಇವೆಂಟ್ಸ್ ಗಳನ್ನ ರಸಲ್ ಮೇನಿಯಾ 42 ಕೂಡ ಬುಕ್ ಮಾಡ್ತಾ ಇದಾರಂತೆ. ಅಂಡ್ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ನ ಮಾಡಿಲ್ಲ, ಯಾಕಂದ್ರೆ ಅವರು ಕೂಡ ಭಯ ಪಡ್ತಾ ಇದ್ದಾರೆ, ಎಲ್ಲಿ ನಾವು ರಸಲ್ ಮೇನಿಯಾ 42 ಅನೌನ್ಸ್ಮೆಂಟ್ ಮಾಡಿದ್ರೆ ಫ್ಯಾನ್ಸ್ ಗಳು ಇದಕ್ಕೂ ಕೂಡ ಕೋಪ ಮಾಡ್ಕೋತಾರೋ ಅಂತ. ಏನೇ ಆಗ್ಲಿ 100% ಕೋಪ ಮಾಡ್ಕೋತಾರೆ. ಒಂದು ಜಾಗದಲ್ಲಿ ಬುಕ್ ಆಗಿದ್ದಂತಹ ರಸಲ್ ಮೇನಿಯಾನ ತೆಗೆದು ಬೇರೆ ಜಾಗಕ್ಕೆ ಹಾಕಿದ್ರೆ ನಿಜವಾಗ್ಲೂ ಇಂಟರ್ನೆಟ್ ಅಲ್ಲಿ ಬ್ಯಾಕ್ಲಾಶ್ ಅಂತೂ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಲೆಕ್ಸಾ ಬ್ಲಿಸ್ ಅವರ ರಾಯಲ್ ರಂಬಲ್ ರಿಟರ್ನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಅಲೆಕ್ಸಾ ಬ್ಲಿಸ್ ಅವರು ಸರ್ಪ್ರೈಸಿಂಗ್ಲಿ ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗ್ತಾರೆ. ಅಂಡ್ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತು. ಅಂಡ್ ಈಗ ಅದರ ಇಂದಿನ ಸ್ಟೋರಿನ ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು ರಿವೀಲ್ ಮಾಡಿದ್ದಾರೆ. ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರ ರಿಪ್ಲೇಸ್ಮೆಂಟ್ ಆಗಿ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗಿದ್ರಂತೆ. ನಿಜವಾಗ್ಲೂ ಆ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರ ಮಾತುಗಳನ್ನ ಕೇಳಿ ನನಗೂ ಕೂಡ ಬೇಜಾರಾಯಿತು. ಮೊದಲು ಪ್ರೊಡ್ಯೂಸರ್ಸ್ ಗಳೆಲ್ಲರೂ ಕೂಡ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರಿಗೆ ವರ್ಷದಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರಂತೆ, ನೀನು ವಿಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಕನ್ಫರ್ಮ್ ಆಗಿದೆಯಾ ಅಂತ. ಅದಕ್ಕೋಸ್ಕರ ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು ರಾಯಲ್ ರಂಬಲ್ ಎರಾನಾಗೂ ಕೂಡ ಬಂದಿದ್ರಂತೆ. ಅವರು ಮೇಕಪ್ ಚೇರ್ ಮೇಲೆ ಕೂತ್ಕೊಂಡು ಮೇಕಪ್ ಮಾಡಿಸ್ಕೋಬೇಕಾದ್ರೆ ಸಡನ್ ಆಗಿ ಬಂದು ಇಲ್ಲ ನಿನ್ನ ರಾಯಲ್ ರಂಬಲ್ ಎಂಟ್ರಿ ಕ್ಯಾನ್ಸಲ್ ಆಗಿದೆ ಅಂತಾರಂತೆ. ಅಂಡ್ ಆಗ ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು ರಿವೀಲ್ ಮಾಡ್ತಾರೆ, ಅಲೆಕ್ಸಾ ಬ್ಲಿಸ್ ಅವರು ರಿಟರ್ನ್ ಆಗ್ತಿರೋ ಕಾರಣ ನನ್ನ ಎಂಟ್ರಿ ಕ್ಯಾನ್ಸಲ್ ಆಗಿದೆ ಅಂತ. ಸೊ ಇದರಿಂದ ಎರಡು ವಿಚಾರ ಕನ್ಫರ್ಮ್ ಆಗುತ್ತೆ, ಅಲೆಕ್ಸಾ ಬ್ಲಿಸ್ ಅವರ ರಾಯಲ್ ರಂಬಲ್ ರಿಟರ್ನ್ ಲಾಸ್ಟ್ ಮಿನಿಟ್ ಡಿಸಿಷನ್, ಅದೇ ರೀತಿ ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು 100% ರಾಯಲ್ ರಂಬಲ್ ಅಲ್ಲಿ ಇರಬೇಕಾಗಿತ್ತು. ಬಟ್ ನಮ್ಮ ಅಲೆಕ್ಸಾ ಬ್ಲಿಸ್ ಅವ್ರಿಗೋಸ್ಕರ ಅವರನ್ನ ಡಬ್ಲ್ಯೂ ಅವರು ರಾಯಲ್ ರಂಬಲ್ ಇಂದಾನೆ ತೆಗೆದು ಹಾಕಿದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ಸಿನಿ ಪ್ರೀಸ್ ಅವರ ಬಗ್ಗೆ. ನಮ್ಮ ರಾಕ್ಸಿನಿ ಪ್ರೀಸ್ ಅವರಿಗೆ ಕೆಲವೊಂದಷ್ಟು ಥ್ರೆಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ರೀಸೆಂಟ್ ಆಗಿ ಟ್ವಿಟರ್ ಅಲ್ಲಿ ಯಾವುದೋ ಒಂದು ಅಕೌಂಟ್ ಇಂದ ಅವರ ಮನೆ ಅಡ್ರೆಸ್ ಆಗಿರಬಹುದು ಎಲ್ಲದನ್ನು ಕೂಡ ಟ್ವೀಟ್ ಮಾಡಿ ತಿಳಿಸಲಾಗ್ತಾ ಇತ್ತು. ಅಂಡ್ 3 days 2 days 1 days ಟು
ಗೋ, ನಿನ್ನನ್ನು ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ ಅಂತ ಅವರು ಟ್ವೀಟ್ ಎಲ್ಲದನ್ನು ಕೂಡ ಮಾಡ್ತಾ ಇದ್ರು. ಅಂಡ್ ಅದನ್ನ ಫ್ಯಾನ್ಸ್ಗಳು ನೋಡಿ ಡಬ್ಲ್ಯೂ ಟ್ಯಾಗ್ ಕೂಡ ಮಾಡಿದ್ರು. ಅಂಡ್ ಈಗ ಆಡಮ್ ಪಿಯರ್ಸ್ ಅವರು ಅದನ್ನ ನೋಡಿ ನಾನು ಏನ್ ಮಾಡಬೇಕಿತ್ತು ಅದನ್ನ ಮಾಡಿದೀನಿ ಅಂತ ಟ್ವೀಟ್ ಕೂಡ ಮಾಡಿದ್ರು. ಅಂಡ್ ಈಗ ಆ ಒಂದು ಅಕೌಂಟು ಡಿಲೀಟ್ ಆಗಿದೆ. ನಿಜವಾಗ್ಲೂ ಕೆಲವೊಂದಷ್ಟು ಬಾರಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಎಲ್ಲಿ ಇವರು ಹೋಗಿ ಲೂಸ್ತಾರೆ ಏನೇನೋ ಮಾಡ್ಬಿಡ್ತಾರೆ ಅಂತ. ಯಾಕಂದ್ರೆ ತುಂಬಾ ಬಾರಿ ನಾವು ಆ ರೀತಿಯ ಸಿಚುಯೇಷನ್ಸ್ಗಳನ್ನ ನೋಡಿದೀವಿ. ಅಂಡ್ ಈಗ ರಾಕ್ಸಿನಿ ಪ್ರೀಸ್ ಅವ್ರಿಗೂ ಕೂಡ ಅದೇ ರೀತಿ ಸಿಚುಯೇಷನ್ ಬಂದಿತ್ತು. ಆ ಅಕೌಂಟ್ ಬ್ಯಾನ್ ಆಗಿರಬಹುದು, ಆದ್ರೂ ಕೂಡ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಸೇಫ್ ಆಗಿರ್ಲಿ ಅಂತ ಕೇಳ್ಕೋಣ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮತ್ತೊಮ್ಮೆ ನಾನು ನೆನಪು ಮಾಡ್ತಾ ಇದ್ದೀನಿ, ಈ ಬಾರಿಯ ಮನಿ ಇನ್ ದ ಬ್ಯಾಂಕು ಇದೇ ಭಾನುವಾರ ಬೆಳಿಗ್ಗೆ 4:00 ನಿಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದ್ದೀನಿ. ಆ ಒಂದು ಲಿಂಕ್ ಇಂದನೂ ಕೂಡ ನೀವು ಫ್ರೀ ಆಗಿ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ನ ನೋಡಬಹುದು. ಅಂಡ್ ಡಬ್ಲ್ಯೂ ಅವರು 4 ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಆ 4 ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಈಗ ರಿಲೀಸ್ ಆಗಿದೆ. ಮೊದಲನೇದಾಗಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಕ್ಲಿಯರ್ ಆಗಿ ಬೆಕ್ಕಿ ಲಿಂಚ್ ಅವರ ಫೇವರ್ ಅಲ್ಲಿ ಇದೆ. ಅಂಡ್ ಬೆಕ್ಕಿ ಲಿಂಚ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ವಿನ್ ಆಗ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದೆ. ಇದಾದ್ಮೇಲೆ ನಮಗೆ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಜಾನ್ ಸೆನಾ ಅಂಡ್ ಲೋಗನ್ ಪಾಲ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಜೇ ಊಸೋ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ ಜಾನ್ ಸೆನಾ ಹಾಗೆ ಲೋಗನ್ ಪಾಲ್ ಅವರು ವಿನ್ ಆಗ್ತಾರೆ. ಬಟ್ ಬೆಟ್ಟಿಂಗ್ ಓಡ್ಸ್ ನ ಅಂತರ ಅಷ್ಟೊಂದೇನು ಜಾಸ್ತಿ ಇಲ್ಲ. ನಮ್ಮ ಜಾನ್ ಸೆನಾ ಹಾಗೆ ಲೋಗನ್ ಪಾಲ್ ಅವರಿಗೆ -130 ಆಡ್ಸ್ ಇದ್ರೆ, ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇ ಊಸೋಗೆ -110 ಆಡ್ಸ್ ಇದೆ. ಆಡ್ಸ್ ನ ಅಂತರ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ಆದ್ರೂ ಕೂಡ ಬೆಟ್ಟಿಂಗ್ ಓಡ್ಸ್ ಸದ್ಯಕ್ಕೆ ಜಾನ್ ಸೆನಾ ಹಾಗೆ ಲೋಗನ್ ಪಾಲ್ ಅವರ ಫೇವರ್ ಅಲ್ಲಿ ಇದೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಯೋಮಿ, ರಿಯಾ ರಿಪ್ಲಿ, ರಾಕ್ಸಿನಿ ಫ್ರೀಸ್, ಸ್ಟೆಫನಿ ವಕೇರ್, ಅಲೆಕ್ಸಾ ಬ್ಲೇಸ್ ಹಾಗೆ ಜೂಲಿ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಮೊದಲನೇದಾಗಿ ಬೆಟ್ಟಿಂಗ್ ಓಡ್ಸ್ ನಯೋಮಿ ಅವರ ಸಪೋರ್ಟ್ ಅಲ್ಲಿ ಇದ್ರೆ, ಎರಡನೇದಾಗಿ ರಿಯಾ ರಿಪ್ಲಿ, ಮೂರನೇದಾಗಿ ರಾಕ್ಸಿನಿ ಫ್ರೀಸ್, ನಾಲ್ಕನೇದಾಗಿ ಸ್ಟೆಫನಿ ವಕೇರ್, ಐದನೇದಾಗಿ ಅಲೆಕ್ಸಾ ಬ್ಲೇಸ್ ಹಾಗೆ ಆರನೇದಾಗಿ ಜೂಲಿ ಅವ್ರನ್ನ ಫೇವರೇಟ್ ಮಾಡ್ತಾ ಇದೆ. ಇದಾದ್ಮೇಲೆ ನಮಗೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್, ಎಲೆ ನೈಟ್, ಎಲ್ ಗ್ರಾಂಡೆ, ಅಮೆರಿಕಾನೋ, ಪೆಂಟಾ, ಸೋಲೋ ಸಿಕೋವಾ ಹಾಗೆ ಅಂಡ್ರಾದೆ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಮೊದಲನೇದಾಗಿ ನಮ್ಮ ಸೆತ್ ರಾಲೆನ್ಸ್ ಅವರು ಗೆಲ್ತಾರೆ ಅಂತ ಬೆಟ್ಟಿಂಗ್ ಓಡ್ಸ್ ಹೇಳ್ತಾ ಇದ್ರೆ, ಎರಡನೇದಾಗಿ ಎಲೆನೈಟ್, ಮೂರನೇದಾಗಿ ಎಲ್ ಗ್ರಾಂಡೆ ಅಮೆರಿಕೋ, ನಾಲ್ಕನೇದಾಗಿ ಪೆಂಟಾ, ಐದನೇದಾಗಿ ಸೋಲೋ ಸಿಕೋವಾ ಹಾಗೆ ಆರನೇದಾಗಿ ಅಂಡ್ರಾದೆ ಅವ್ರನ್ನ ಬೆಟ್ಟಿಂಗ್ ಓಡ್ಸ್ ಫೇವರ್ ಮಾಡ್ತಾ ಇದೆ. ಸೊ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಇವರು ಗೆಲ್ತಾ ಇದ್ದಾರೆ. ನಾಳೆ ನನ್ನ ಪ್ರೆಡಿಕ್ಷನ್ ವಿಡಿಯೋ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಮ್ ಪ್ರಕಾರ ಯಾರು ಗೆಲ್ತಾರೆ, ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಜನಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಆದಷ್ಟು ಬೇಗ ಅವರು ಕೂಡ ರಿಲೀಸ್ ಆಗುವಂತಹ ಟೈಮು ಹತ್ರ ಬರ್ತಾ ಇದೆ ಅನ್ಕೋತೀನಿ. ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ಜನತನ್ ಕೋಚ್ಮ್ಯಾನ್ ಅವರು ಹೇಳ್ತಾ ಇದ್ದಾರೆ. ಇವರು ಅಮೆರಿಕಾದ ಸ್ಪೋರ್ಟ್ಸ್ ಅನಾಲಿಟಿಕ್ಸ್ ಅಂಡ್ ಇವರು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇವ್ರು ಹೇಳ್ತಾರೆ, ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ, ಇನ್ನ 18 ತಿಂಗಳುಗಳಲ್ಲಿ ಟ್ರಿಪಲ್ ಎಚ್ ಅವರು ಕಂಪನಿಯಿಂದ ಹೊರಗಡೆ ಹೋಗ್ತಾರೆ. ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ನ ರನ್ ಮಾಡ್ತಾ ಇಲ್ಲ, ಬದಲಿಗೆ ಡಬ್ಲ್ಯೂ ಕಂಪನಿಯಿಂದ ಟ್ರಿಪಲ್ ಎಚ್ ಅವರೇ ಹೊರಗಡೆ ಹೊರಟೋಗ್ತಾ ಇದ್ದಾರೆ. ಈಗ ಇರ್ತಕ್ಕಂತಹ ಸಿಚುಯೇಷನ್ ನ ನೋಡ್ತಾ ಇದ್ರೆ ಜಾಸ್ತಿ ದಿನ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ. ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ, ಇನ್ನು 18 ತಿಂಗಳಲ್ಲಿ ಬೇರೆ ಯಾರಾದ್ರೂ ಡಬ್ಲ್ಯೂ ನ ನಡೆಸ್ತಾ ಇರ್ತಾರೆ ಹೊರತು ಟ್ರಿಪಲ್ ಎಚ್ ಅವರು ಕಂಪನಿಯಲ್ಲೇ ಇರೋದಿಲ್ಲ ಅಂತ ಜನತನ್ ಕೋಚ್ಮ್ಯಾನ್ ಅವರು ಒಂದು ಪ್ರೆಡಿಕ್ಷನ್ ನ ಕೊಟ್ಟಿದ್ದಾರೆ. ಕಾದ್ ನೋಡಬೇಕು ಈ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೋ ಇಲ್ವೋ ಅಂತ. ಸೂಚನೆಗಳು ಅದೇ ರೀತಿ ಕಾಣಿಸ್ತಾ ಇದೆ. ನಮ್ಮ ರಾಕ್ ಅವರ ಜೊತೆ ಸೇರ್ಕೊಂಡು ಟೀಕೆ ಹೋದವರು ಟ್ರಿಪಲ್ ಎಚ್ ಅವ್ರನ್ನು ಕೂಡ ಹೊರಗಡೆ ಹಾಕ್ಬಹುದು ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಅಂಡ್ ಅದೇ ರೀತಿ ಇವರು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ರಿಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಎಲ್ಲಾ ದಿಕ್ಕುಗಳಿಂದನೂ ಕೂಡ ಸೂಚನೆ ಸಿಗ್ತಾ ಇದೆ. ರೀಸೆಂಟ್ ಆಗಿ ಅಪ್ಡೇಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಪ್ರಾಬಬ್ಲಿ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ಅದನ್ನ ಟೀಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ನ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಬ್ಲಡ್ ಲೈನ್ ಸಿವಿಲ್ ವಾರ್ ನ ಡೈರೆಕ್ಟರ್ ಕಟ್ಸ್ ಅನ್ನೋ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಸೊ ವಿಡಿಯೋಸ್ ಗಳು ಬರ್ತಾ ಇದೆ ಅಂದ್ರೆ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಮನಿ ಇನ್ ದ ಬ್ಯಾಂಕ್ ಅಲ್ಲಿ 99.99% ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.